ವೀಕ್ಷಕ ನಮಸ್ಕಾರ. ಕಾಂಗ್ರೆಸ್ನಲ್ಲಿ ಈಗ ಖಾತೆಗಾಗಿ ಕಿತ್ತಾಟ ಶುರುವಾಗಿದೆ. ಕಳೆದ 3 ವರ್ಷಗಳಿಂದ ಸಿಎಂ ಪಟ್ಟಕ್ಕಾಗಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ, ಅದೇ ರೀತಿ ಸಚಿವ ಸ್ಥಾನಕ್ಕಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಳಜಗಳ, ಪೈಪೋಟಿ ಸ್ಪರ್ಧೆ ಇದ್ದುದನ್ನು ನೀವು ಈಗಾಗಲೇ ನೋಡಿದ್ದೀರಿ. ಆದರೆ ಹೊಸ ಸರ್ಕಾರ ಬಂದು 1 ದಿನ ಮಾತ್ರ ಕಳೆದಿದೆ. ನೋಡಿ, ಡಿ.ಕೆ. ಶಿವಕುಮಾರ್ ಅವರು ಜೊತೆಗೆ 13 ಮಂದಿ ಸಚಿವರಾಗಿ ಪ್ರಮಾಣವಚನವನ್ನು ನಿನ್ನೆ ಸ್ವೀಕರಿಸಿದ್ದಾರೆ. ಇವತ್ತು ಖಾತೆ ಹಂಚಿಕೆ ಕುರಿತು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮೀಟಿಂಗ್ ಮಾಡಿದ್ದಾರೆ. ಹಿರಿಯ ಸಚಿವರ ಮೀಟಿಂಗ್ ಮಾಡಿದ್ದಾರೆ. ಖಾತೆ ವಹಿಸಿಕೊಡುವ ಕುರಿತು ಮೀಟಿಂಗ್ ಅನ್ನು ಮಾಡಿದ್ದಾರೆ. ಈ ಒಂದು ಮೀಟಿಂಗ್ ನಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ನಡೆಸಿದಂತ ಮೀಟಿಂಗ್ ನಿಂದ ಸಭೆಯಿಂದ ಹಿರಿಯ ಬೆಂಗಳೂರಿನ ನಾಯಕರೊಬ್ಬರು ಎದ್ದು ಹೋಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ನಡೆಸಿದ ಸಭೆಯಿಂದ ಸಚಿವರೊಬ್ಬರು, ಬೆಂಗಳೂರಿನ ಪ್ರಭಾವಿ ನಾಯಕರೊಬ್ಬರು ಮೀಟಿಂಗ್ ನಿಂದ ಅರ್ಧಕ್ಕೆ ಎದ್ದು ಹೋಗಿದ್ದಾರೆ. ಹಾಗಾದ್ರೆ ಹಿರಿಯ ನಾಯಕರೊಬ್ಬರು, ಸಚಿವರೊಬ್ಬರು ಮೀಟಿಂಗ್ ನಿಂದ ಎದ್ದು ಹೋಗಿದ್ದಾದ್ರು ಯಾಕೆ? ವೀಕ್ಷಕರು ನೋಡಿ, ಯಾವುದೇ ಸರ್ಕಾರ ಬರಲಿ ತಮಗೆ ಇಂಥದ್ದೇ ಖಾತೆ ಬೇಕು ಅಂತ ಹಿರಿಯ ನಾಯಕರು ಮತ್ತು ಕಿರಿಯ ನಾಯಕರು ಕೂಡ ಒಟ್ಟು ಹಿಡಿಯುವುದು ಒಂದು ಸಾಮಾನ್ಯವಾದ ಪ್ರಕ್ರಿಯೆ. ನೂತನ ಸರ್ಕಾರ ಬಂದು, ನೂತನ ಕಾಂಗ್ರೆಸ್ ಸರ್ಕಾರ ಬಂದು 1 ದಿನವಷ್ಟೇ ಆಗಿದೆ. ಆಗ್ಲೇ ಖಾತೆಗಾಗಿ ಕಿತ್ತಾಟ ಕೂಡ ಶುರುವಾಗಿದೆ. ಇವತ್ತು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮೀಟಿಂಗ್ ಮಾಡ್ತಿದ್ರು. ಈ ಮೀಟಿಂಗ್ ವೇಳೆ ನಾಯಕರಾಗಿರುವ ರಾಮಲಿಂಗಾರೆಡ್ಡಿ ಅವರು ಸಭೆಯಿಂದ ಅರ್ಧಕ್ಕೆ ಎದ್ದು ಹೋಗಿದ್ದಾರೆ. ಯಾಕೆ ಎದ್ದು ಹೋದ್ರು? ಸಭೆಯಿಂದ ಅರ್ಧಕ್ಕೆ ಎದ್ದು ಹೋದಾದ್ರು ಯಾಕೆ? ವೀಕ್ಷಕರು ನೋಡಿ, ರಾಮಲಿಂಗಾರೆಡ್ಡಿ ಅವರು ಕೇಳ್ತಿರುವುದು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು. ಆದ್ರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಜಲಸಂಪನ್ಮೂಲ ಖಾತೆಯನ್ನು ನೀವು ತೆಗೆದುಕೊಳ್ಳಿ ಅಂತ ಸಲಹೆ ನೀಡಿದ್ರು. ನೀವು ಜಲಸಂಪನ್ಮೂಲ ಖಾತೆಯನ್ನು ನಿರ್ವಹಿಸಿ ಅಂತ ಹೇಳಿದ್ರು. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಇದಕ್ಕೆ ಒಪ್ಪಲಿಲ್ಲ. ನೋಡಿ, ನಾನು ಬೆಂಗಳೂರು ಶಾಸಕ, ಜಲಸಂಪನ್ಮೂಲ ಖಾತೆ ತೆಗೆದುಕೊಂಡು ನಾನೇನ್ ಮಾಡ್ಲಿ? ಅದಕ್ಕೆ ಆ ಖಾತೆ ನನಗೆ ಇಷ್ಟವಿಲ್ಲ. ಕೊಡುವುದಾದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡಿ, ಇಲ್ದಿದ್ರೆ ನಾನು ಶಾಸಕನಾಗಿ ಇರ್ತೇನೆ ಅಂತ ಸಭೆಯಿಂದ ಅರ್ಧಕ್ಕೆ ರಾಮಲಿಂಗಾರೆಡ್ಡಿ ಅವರು ಎದ್ದು ಹೋಗಿದ್ದಾರೆ. ಇದರಿಂದಾಗಿ ಒಂದಷ್ಟು ಸಭೆಯಲ್ಲಿ ಕಸಿಬಿಸಿ ಕೂಡ ಉಂಟಾಗಿದೆ. ನೋಡಿ, ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಏನ್ ಮಾಡಿದ್ರು, ನೀವು ಹಿರಿಯರಿದ್ದೀರಿ, ಜಲಸಂಪನ್ಮೂಲ ಖಾತೆಯನ್ನು ವಹಿಸಿಕೊಳ್ಳಿ ಅಂತ ಅವರಿಗೆ ಒಂದು ಹೇಳಿದ್ದಾರೆ. ಆದ್ರೆ ಇದಕ್ಕೆ ಸುತಾರಾಮ್ ಒಪ್ಪಿಲ್ಲ ರಾಮಲಿಂಗಾರೆಡ್ಡಿ ಅವರು. ಯಾಕಂದ್ರೆ ಜಲಸಂಪನ್ಮೂಲ ಖಾತೆ ತಗೊಂಡು ನಾನು ಬೆಂಗಳೂರಲ್ಲಿ ಏನ್ ಮಾಡ್ಲಿ ಎಂಬುದು ಅವರ ಅಭಿಪ್ರಾಯ. ಬೆಂಗಳೂರಿನ ಹಿರಿಯ ಸಚಿವನಿದ್ದೀನಿ, ಹಿರಿಯ ನಾಯಕನಿದ್ದೀನಿ, ನನಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಸ್ಥಾನವನ್ನು ಕೊಡಿ, ಇದರಿಂದ ನಗರದ ಅಭಿವೃದ್ಧಿಗೆ ಅನುಕೂಲವಾಗುತ್ತೆ ಒಂದು ಅಭಿಪ್ರಾಯವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಕಳೆದ ಬಾರಿ ಕೂಡ ನೀವೇ ಒಂದು ಮಾತನ್ನು ಕೊಟ್ಟಿದ್ರಿ. ಏನಪ್ಪಾ ಅಂದ್ರೆ, ಮುಂದಿನ ಸಲ ನಿಮ್ಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡ್ತೀವಿ ಅಂತ. ಆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಅಂತ ರಾಮಲಿಂಗಾರೆಡ್ಡಿ ಅವರು ಪಟ್ಟು ಹಿಡಿದಿದ್ದಾರೆ. ಆ ಪಟ್ಟಿನ ವೇಳೆ ಅದು ಬಗೆಹರಿದಿಲ್ಲ. ಇದರಿಂದಾಗಿ ಎಲ್ಲೋ ಒಂದ್ ಕಡೆ ಅಸಮಾಧಾನಗೊಂಡಿರುವ ರಾಮಲಿಂಗಾರೆಡ್ಡಿ ಅವರು ಸಭೆಯಿಂದ ಎದ್ದು ಹೋದ್ರು ಅಂತ ಕೂಡ ಹೇಳಲಾಗ್ತದೆ. ಅಷ್ಟೇ ಅಲ್ಲ, ಸಭೆಯಿಂದ ಎದ್ದು ಹೋದ ಬಳಿಕ ಹಿರಿಯ ನಾಯಕರಾಗಿರುವ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸುವ ಒಂದು ಪ್ರಯತ್ನ ನಡೆದಿದೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಿಎಂ ಅವರ ಜೊತೆ ಚರ್ಚಿಸಿ ಮುಂದಿನ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಎಂಬುದು ಕೂಡ ಕುತೂಹಲ. ನೋಡಿ, ಹೇಳಿ ಕೇಳಿ ಬೆಂಗಳೂರು ನಗರ ಅಭಿವೃದ್ಧಿ ಖಾತೆ ಇದೆಯಲ್ಲ, ಅದು ತುಂಬಾ ಪ್ರಬಲವಾದಂತ ಹುದ್ದೆ. ಅಷ್ಟಕ್ಕೂ ರಾಮಲಿಂಗಾರೆಡ್ಡಿ ಅವರು ಅದೇ ಖಾತೆ ಯಾಕೆ ಬೇಕಂತಿದ್ದಾರೆ ಅಂದ್ರೆ, ನೋಡಿ, ಇನ್ನು 2-3 ತಿಂಗಳಲ್ಲಿ ಜಿಬಿಎ ಎಲೆಕ್ಷನ್ ಇರುತ್ತೆ. ಒಂದು ಪಾಲಿಕಾ ಚುನಾವಣೆಯಲ್ಲಿ ಪಕ್ಷಕ್ಕೆ ಅಧಿಕಾರ ಕೊಟ್ಟರೆ ಅವ್ರದ್ದು ಒಂದು ವರ್ಚಸ್ಸು ಕೂಡ ಹೆಚ್ಚುತ್ತೆ. ಹೀಗಾಗಿ ಮತ್ತು ಸ್ವತಃ ನಾನು ಬೆಂಗಳೂರಿಗನೇ ಆಗಿರುವುದರಿಂದ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡಿ, ನನಗೆ ಡೆವಲಪ್ಮೆಂಟ್ ಮಾಡುವುದಕ್ಕೆ, ಅಭಿವೃದ್ಧಿ ಮಾಡುವುದಕ್ಕೆ ಅನುಕೂಲವಾಗುತ್ತೆ. ಸ್ಥಳೀಯವಾಗಿ ನಾನು ಇಲ್ಲಿ ಇರ್ತೀನಿ. ಜಲಸಂಪನ್ಮೂಲ ಖಾತೆ ತಗೊಂಡು ನಾನೇನ್ ಮಾಡ್ಲಿ? ಅದಾಗ್ಲೇ ಖಾತೆ ಬಹುತೇಕ ಗುತ್ತಿಗೆದಾರರಿಗೆ ಹಣ ಕೊಟ್ಟಿಲ್ಲ, ಬಾಕಿ ಹಣ ಕೊಟ್ಟಿಲ್ಲ, ಮತ್ತು ಆ ಇಲಾಖೆಯಲ್ಲಿ ಕೂಡ ಹಣ ಕಡಿಮೆ. ಇಂಥ ಖಾತೆಯನ್ನು ತೆಗೆದುಕೊಂಡು ನಾನೇನ್ ಮಾಡ್ಲಿ? ನಾನು ಲೋಕಲ್ ಬೆಂಗಳೂರಿಗ, ಹೀಗಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಸ್ಥಾನ ಕೊಡಿ ಅಂತ ಒಂದು ಮನವರಿಕೆಯನ್ನು, ಒತ್ತಾಯವನ್ನು ಮಾಡಿದ್ರು ಕೂಡ ಡಿ.ಕೆ. ಶಿವಕುಮಾರ್ ಅವರು ಒಪ್ಪಿಲ್ಲ ಅಂತ ಹೇಳಲಾಗ್ತದೆ. ಇದರಿಂದಾಗಿ ಸಭೆಯಿಂದ ಹೊರ ನಡೆದಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು 1 ದಿನ ಮಾತ್ರ ಕಳೆದಿದೆ. ಈಗಾಗಲೇ ಖಾತೆಗಾಗಿ ಕಿತ್ತಾಟ ಶುರುವಾಗಿರುವುದು ಆಶ್ಚರ್ಯವೇನಲ್ಲ. ಬಹುತೇಕ ಇದು ಯಾವುದೇ ಸರ್ಕಾರ ಆಡಳಿತಕ್ಕೆ ಬರಲಿ ಇಂಥದ್ದೊಂದು ಪ್ರಕ್ರಿಯೆಗಳು ನಡೀತಾನೆ ಇರ್ತವೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.